ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡಿದ್ವಿ ಮತ್ತು ಹೇಗೆ ಅಲಂಕಾರನ ಮಾಡಿದ್ವಿ, ಪೂಜೆನ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಮತ್ತು ಮನೆಗೆ ಯಾರು ಬಂದಿದ್ರು, ನಾನು ಯಾರ ಮನೆಗೆ ಹೋಗಿದ್ದೆ ಎಲ್ಲನೂ ಈ ವ್ಲಾಗಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ. ಫಸ್ಟ್ ನಾನು ನಮ್ಮ ಅತ್ತೆ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಿದ್ವಿ. ಕೈಗೆ ಕಂಕಣ ಕಟ್ಕೊತಾ ಇದ್ದೀವಿ. ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆ ಕೈಗೆ ಕಂಕಣ ಕಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇವಾಗ ಒಬ್ರಿಗೊಬ್ರು ಕಂಕಣನ ಕಟ್ಕೊತಿದ್ದೀವಿ. ಅದಾದಮೇಲೆ ಫಸ್ಟು ಗಣಪತಿ ಪೂಜೆಯಿಂದ ನಾವು ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಗಣಪತಿ ಪೂಜೆ ಮಾಡಿ, ಗಂಗೆ ಪೂಜೆ ಮಾಡಿ, ಅದಾದಮೇಲೆ ಲಕ್ಷ್ಮಿಗೆ ಅಷ್ಟೋತ್ತರ ಕುಂಕುಮಾರ್ಚನೆನ ಮಾಡಿ ಆಮೇಲೆ ನಾವು ಲಕ್ಷ್ಮೀ ಪೂಜೆನ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡ್ಬೋದು ನೀವು ಈ ವ್ಲಾಗಲ್ಲಿ. ಫೈನಲಿ ಇವಾಗ ಅಷ್ಟೋತ್ತರ ಕುಂಕುಮಾರ್ಚನೆ ಎಲ್ಲ ಮುಗೀತು. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ನಮ್ಮ ಅತ್ತೆ ಪೂಜೆ ಎಲ್ಲ ಮಾಡಿದ್ಮೇಲೆ ಆಮೇಲೆ ನಾನು ಪೂಜೆನ ಮಾಡ್ತೀನಿ. ಸೊ ನಾನಿವಾಗ ಪೂಜೆನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೊಸ ಗೋಲ್ಡ್ ಜ್ಯುವೆಲ್ರಿ ತಂದಿದ್ದೆ ಅಲ್ವಾ, ಅದಕ್ಕೆ ಫಸ್ಟ್ ಪೂಜೆನ ಮಾಡಿ ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಕುಂಕುಮ ಅರ್ಶನಕ್ಕೆ ಕರಿಯೋದಕ್ಕೆ ಅಂತ ಹೊರಟ್ನಲ್ವ, ಆವಾಗ ಹಾಕ್ಕೊಂಡು ಹೋಗಿದ್ದೆ. ಸೊ ಫಸ್ಟ್ ಪೂಜೆ ಮಾಡಿದ್ರೆ ಒಳ್ಳೇದಲ್ವ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ.
ಎಲ್ಲ ಹೋದ್ಮೇಲೆ ವಿಡಿಯೋ ಮಾಡ್ಕೊಂತ ಇದ್ದೀನಿ. ಬಾಯ್ ಬಾಯ್ ಬಾಯ್. ಅಲ್ಲೇನಂತ ಹಾಕ್ತಾರೆ ಗೊತ್ತಾ? ಫಸ್ಟ್ ಅವರೆಲ್ಲ ಹೋಗ್ಲಿರು ಆಮೇಲೆ ಸಿಂಗಲ್ ಹಾಯ್ ಮಾಡು. ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಅಮ್ಮ ಮನೆಗೆ ಬಂದೆ. ಅಮ್ಮ ಮನೆಯಲ್ಲೂ ಪೂಜೆ ಎಲ್ಲ ಮಾಡಿದ್ಲು, ಕರೆದಿದ್ಲು. ಸೊ ನಾನು ಕುಂಕುಮ ತೊಗೊಂಡು ಅವ್ರನ್ನೂ ಕೂಡ ಕರೆದ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ. ನಮ್ಮ ಅಜ್ಜಿ ಬಂದಿರೋ ಊರಿಂದ ನಮ್ಮ ಮನೆಗೆ, ಅವ್ರನ್ನೂ ಕೂಡ ಇಲ್ಲಿಗೆ ಕರ್ಕೊಂಡು ಬಂದೆ. ಮೇಡಮ್ ಅವ್ರು ವೆಲ್ಕಮ್ ಮಾಡಕ್ಕೆ ಇಲ್ಲೇ ನಿಂತಿದ್ದಾರೆ. ಏನು ಸ್ನ್ಯಾಪು? ಹಾಂ ನೋಡಿಲ್ಲ. ಏನ್ರಿ ಅವರೆಲ್ಲಿ ಮೇಡಮ್ ಅವರು? ಪೂಜಾ ಕೂಡ ದೇವ್ರ ಮನೆಯಲ್ಲ ಲಕ್ಷ್ಮಿನ ಕೂರಿಸಿದ್ದು. ತುಂಬ ಚೆನ್ನಾಗಿ ಸ್ಯಾರಿ ಎಲ್ಲ ಹಾಕಿ ಕೂರಿಸಿದ್ರು, ನೋಡ್ಬೋದು ನೀವು. ಗಣಿ ಹೋದ ನಾವು ಈ ಕಡೆಗೆ ಬಂದ್ವಿ. ಓದ್ನಂತೆ ಮನೆ ಹತ್ರ ಹೋಗಿ ಒಬ್ಬಟ್ಟು ತಿಂದು ಓದ್ನಂತೆ. ಬಾರಿ ತೋರ್ಸು ಹೆಂಗ್ ರೆಡಿ ಆಗಿದ್ಯಾ? ಕೈ ನೋವಾಯ್ತು ಹಿಡ್ಕೊಂಡು. ಅಷ್ಟರಲ್ಲಿ ವಿದ್ಯಾ ಕೂಡ ಪಾಪುನ ಕರ್ಕೊಂಡ್ಬಂದು, ಅವಳು ಕೂಡ ಲಾವಣ್ಯ ಮನೆಗೆ ಬರ್ತೀನಿ ಅಂತ ಹೇಳಿ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರೆದಿದ್ದೆ. ಮುಗಿಸ್ಕೊಂಡು ಇದಾದ್ಮೇಲೆ ಲಾವಣ್ಯ ಮನೆಗೆ ಹೋಗ್ತೀವಿ ನಾವು. ಹಾಯ್, ಬಾ ಒಳಗೆ ಹೋಗೋಣ. ಯಾರಿದ್ದಾರೆ ನೋಡಿ, ಬಾ ಒಳಗೆ. ಪೂಜಾ ಬಾ. ಇವಾಗ ಲಾವಣ್ಯ ಮನೆಗೆ ಬಂದ್ವಿ. ಅವಳು ಯಾವ ರೀತಿ ಲಕ್ಷ್ಮಿನ ಕೂರಿಸಿದ್ದಾಳೆ ಅಂತ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಕೂರಿಸಿದ್ಲು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೆಕೋರೇಷನ್ ಕೂಡ ಅವಳೇ ಮಾಡಿದ್ದು. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಮಂಟಪ ಥರ ಮಾಡಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು. ಲಕ್ಷ್ಮಿ ಚೆನ್ನಾಗಿ ಬಂದಿದೆ ಕಣೆ. ಕೂತಿರೋ ಥರ ಎಲಿಫೆಂಟ್ ನೋಡಿದ್ರಿ, ಬೆಳಗ್ಗೆ ಬಂತು, ಹೆಂಗ ಪರವಾಗಿಲ್ಲ. ಆರ್ಡರ್ ಮಾಡಿದ್ದ ನನ್ನನ್ನು ಮಾಡು ಕಂದ, ಅವ್ರನ್ನೆಲ್ಲ ಮಾಡಿದ್ದೀನಿ ನಾನು.
ಒಂಚೂರು ದೊಡ್ಡ ಸೈಜ್ ಮಾಡಬೇಕಾಗಿತ್ತು. ಏನು ಹೇಳು ಎಲಿಫೆಂಟು ಅದು ಗೊತ್ತಾಗಿಲ್ಲ ಆನ್ಲೈನಲ್ಲಿ. ಲಕ್ಷ್ಮೀ ಚೆನ್ನಾಗಿ ಮುಂಚೆ ಸಕದ ಬಂದಿತ್ತಲ್ಲ. ಒಂದು ರೌಂಡ್ ಅಲ್ಲೇ ಬಂದೋಯ್ತು. ನಿಮ್ದೆಂದ ಬಡ ಯಾವಾಗಲೂ ಯೂಸ್ ಮಾಡ್ಬೋದು. ಆ ಪೈಪ್ ಒಂದು ಎತ್ತಿಟ್ರೆ ಬೇರೆ ಬೇರೆ ತರ ಮಾಡ್ಕೋಬೋದಾ? ಬೇರೆ ಬೇರೆ ಕಲರ್ ಹಿಂದಕ್ಕೂ ಬರೀ ಹಿಂದಕ್ಕೆ ಮಾಡ್ಬೋದು. ಎಲ್ಲಿ ಹೋಗ್ತಿದ್ಯಾ? ಹೋಯ್ತಾ? ಯಾಕೆ ನಿದ್ದೆ ಮಾಡ್ತಿತ್ತಾ? ಅದು ನಿದ್ದೆ ಟೈಮು. ಅದಕ್ಕೆ ಸೈಲೆಂಟ್ ಆಗಿರೋದು. ಇದೊಂಥರ ಚಪ್ರದ ಥರ ಆಗೈತೆ. ಅರಿಶಿನ ಕಣ್ಗಂಡ ನೋಡು, ಬೇಗ ಪಾಪ ಮಾಡ್ಕೊಂಡ್ರೆ ಅರ್ಧ ಕೆಲಸ ಅವರೇ ಮಾಡ್ತಾರೆ. ಇವಳು ಮೋಯಿ ಮಾಡ್ತಾಳಲ್ವ ಈಗ? ಇವ್ರಿಬ್ರಿಗೂ ಆಗ್ಲಿ ಸುಮ್ಮನೆ ಗೊತ್ತಾಗ್ತವಾಗ ಬೇಗ ಮಾಡ್ಕೋಬೇಕಾ ಬೇಡ ಅಂತ ಆಮೇಲೆ ಹೇಳ್ತಾರೆ. ಇವಾಗ ನಿನ್ ಮಗ್ಲಿರೋದಕ್ಕೆ ನಿನ್ಗೆ ಎಷ್ಟು ಯೂಸ್ ಆಗ್ತೈತೆ ನೋಡು. ಈಗ ಜೋಶ್ ಆಮೇಲೆ ಗೊತ್ತಾಗುತ್ತೆ. ನನಗಿಕ್ಕೋ ನೀಟಾಗಿ ಇಡ್ಬೇಕು ಹಂಗೆ. ಅಯ್ಯೋ ದೇವ, ಇಡವ ಈಗ ಇಡಿಸ್ಕೊಳಕಂದ ಪಾಪ ಕೊಡು. ಅದು ಬೆಳ್ಳ ನೋಡು ಅದ್ರಲ್ಲೇ ಆಂಟಿ ನಮಸ್ಕಾರ ಮಾಡ್ಕೋಬೇಕು ಕಣಪ್ಪ, ಹಂಗೆ ಆಂಟಿ ಮಾಡ್ಕೊಂಡಂಗೆ. ಅವಳು ದೊಡ್ಡವ್ರು ಅನ್ಸರಿ ಮಾತ್ರ ಮಾಡ್ಕೊಳ್ಳೋದು. ನೋಡು ಮೋಯಿಗೆ ಪಿಂಕ್ ಕಲರ್ ಕೊಡ್ತಾವಳೆ. ಮೋಯಿಗೆ ಪಿಂಕ್ ಕಲರು ಇರಮ್ಮ ಇನ್ನು ಸ್ವಲ್ಪ ಹೊತ್ತು ಬರ್. ಅವ್ರ ಮನೆಯಿಂದ ಎಲ್ಲರೂ ಕೂಡ ಟಿಪ್ಪುರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ದೇವರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಟ್ಗಳಲ್ಲೇ ಅಲಂಕಾರನ ಮಾಡಿದರು, ನೋಡ್ಬೋದು ನೀವು. ಮತ್ತು ತುಂಬ ಜನ ಇದ್ದರು, ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಆದಷ್ಟು ಟ್ರೈ ಮಾಡಿದ್ದೀನಿ. ದೇವಸ್ಥಾನದಿಂದ ಎಲ್ಲರೂ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ಅಮ್ಮನೂ ಬಂದರು ಮನೆಗೆ. ಅವರು ಊಟ ಮನೇಲೇ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಇವಾಗ ತನಿಷ್ಕ ನಾನೇ ಕುಂಕುಮ ಅರಿಶಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾಳೆ.
ಸೊ ಇದು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಸ್ಯಾಟರ್ಡೇ ಮನೆ ದೇವ್ರಿಗೆ ಹೊರಟಿದ್ವಿ ಎಲ್ಲರೂ ಕೂಡ. ನಮ್ಮ ಮನೆಯಿಂದ ನಾನು, ನಮ್ಮ ಅತ್ತೆ, ನಮ್ಮ ಮನೆಯವರು 3 ಜನ ಹೊರಟಿದ್ವಿ. ಸೊ ಈ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆ ದೇವರಿಗೆ ಅಂದರೆ 2 ದೇವರು ಮನೆ ದೇವರು, ಸೊ 2ಕ್ಕೂ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ವಿಭೂತಿ ಇಟ್ಕೊಂಡಿದ್ದಲ್ವ ಫುಲ್ ಹಿಂದೆಯಿಂದ ಅದನ್ನು ಹೇಳ್ತಾ ಇದ್ದೆ, ಅಷ್ಟುದ್ದ ಹಾಕ್ಕೊಬಾರ್ದು, ಐಬ್ರೋ ಎಡ್ಜ್ ಇರುತ್ತಲ್ಲ ಅಲ್ಲಿಂದ ಹಾಕೋಬೇಕು ಅಂತ ಹೇಳ್ತಾ ಇದ್ದೆ. ಹಬ್ಬದ ದಿನ ಗ್ರೀನ್ ಕಲರ್ ಬಳೆನ ಹಾಕ್ಕೊಂಡಿದ್ದೆ ಅಲ್ವಾ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋದಲ್ವ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಅದೇ ಬಳೆನ ಹಾಕ್ಕೊಂಡ್ಬಂದಿದ್ದೆ. ಹಬ್ಬ ಆದಮೇಲೆ 3 ದಿನ ನಾನು ತೆಗಿಯೋದಿಲ್ಲ ಬಳೆನ, 3 ದಿನ ಆದಮೇಲೆ ತೆಗಿಯೋದು. ಸೊ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ಹಾಕ್ಕೊಂಡಿದ್ದೆ. ಈ ಸ್ಯಾರಿ ಹೋದ ವರ್ಷ ಗೌರಿ ಹಬ್ಬಕ್ಕೆ ಅಪ್ಪ ಅಮ್ಮ ಕೊಡಿಸಿದ್ದು, ಹಾಕ್ಕೊಂಡೇ ಇರಲಿಲ್ಲ. ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಫೈನಲಿ ಇವಾಗ ಹಾಕ್ಕೊಂಡಿದ್ದೀನಿ. ಇನ್ನೇನು ಮತ್ತೆ ನೆಕ್ಸ್ಟ್ ಮಂತಲ್ಲೆಲ್ಲ ಗೌರಿ ಹಬ್ಬ ಬಂದುಬಿಡುತ್ತೆ. 1 ಇಯರ್ ಆದಮೇಲೆ ಹಾಕ್ಕೊತಾ ಇದ್ದೀನಿ. ಹಾಯ್ ಮಾಡು ಒಂದ್ಸಲ. ಫೈನಲಿ ಇವಾಗ ದೇವಸ್ಥಾನ ರೀಚ್ ಆದ್ವಿ. ದೇವರಿಗೆ ಅಂತ ಹೇಳ್ಬಿಟ್ಟು ನೈವೇದ್ಯಕ್ಕೆ ಕೋಸಂಬರಿ ಮತ್ತು ರಸಾಯನ ಎಲ್ಲ ಮಾಡ್ತಾ ಇದ್ವಿ. ಹಾಗೆ ಮಾತಾಡ್ಕೊಂಡು ಮಾಡ್ತಿದ್ವಿ, ಜೋಕ್ ಮಾಡಿಕೊಂಡು. ಕೊಚ್ತಾಳೆ ಮಾಡೋಳು, ಕೋಪಕ್ಕೆ ಕೈ ಕೊಚ್ಕೊಂಡಳು. ನೀಟಾಗಿ ಕೊಚ್ಚಿ ತಿನ್ನೋರು ಪುಣ್ಯವಂತರು. ಇನ್ನ ಚಾಕಿದ್ರೆ ಸರಿ ಹೋಗ್ತಿತ್ತು. ಇಲ್ಲಿಗೆ ಮನೇಲಿ ಇನ್ನೊಂದಿದೆ.
ಚೆನ್ನಾಯ್ತಾ ಸೂಪರ್ ಸೂಪರ್. ಪಾಪುಗಿಕ್ಕೆ ಒಂದು ಆಡ್ಬಾರ್ದು. ಅರುಣ್ ತರ ಕಣ್ರಿ ಚೆನ್ನಾಗೈತೆ. ಶ್ವೇತನ್ ಅಲ್ಲೇ ಹೋಗ್ತಿದ್ದೆ. ಅದು ಪರ್ಸನಲ್ ಗಿಡ ಉಪ್ಪು ಕಾಳುಗಳು ಚೆನ್ನಾಗಿ ನೀರುಳ್ಳಿ ಹಾಕ್ತಾರೆ. ಇನ್ನು ಕಡಲೆಬೇಳೆ ಹಾಕಿರೋ ವರ್ಷವೇ ಇವತ್ತು ಬೇರೆ ಬಂದು ಎಲ್ಲ ಇಕ್ಕಟ್ಟಾಗ್ತಂತ ಇವತ್ತು ಬೆಳಗ್ಗೆ ಬೆಳಗ್ಗೆ ಇವತ್ತು ಉಂಡಿ ಹತ್ರ ಹೋಗು. ದೇವ್ರು ಹೊರಟೆ. ಇನ್ನೇನೇನೋ 5 ನಿಮಿಷ ಅಲ್ಲ ಹೋಗುತ್ತೆ ಈಚೆಗೆ ಹೋಗ್ಬೇಕು.
ಏತು ಈ ಯಾರ್ದು ಇದು ಮೊಬೈಲು